ನಮಸ್ಕಾರ. ಕೆಲವು ಸಲ ನಾವು ಆಡುವಂಥ ಮಾತುಗಳು ಎಷ್ಟು ಕೇರ್‌ಫುಲ್ ಆಗಿರಬೇಕು ಅನ್ನೋದಕ್ಕೆ ಸಾಕ್ಷಿ ಇವತ್ತಿನ ಈ ಸ್ಟೋರಿ. ಕೆಲವು ಸಲ ನಾವು ಆಡುವಂಥ ಮಾತುಗಳಿಗೆ ಎರಡೆರಡು ಮೀನಿಂಗ್‌ಗಳು ಕೂಡ ಬಂದುಬಿಡ್ತವೆ. ಅದರಲ್ಲೂ ಕೂಡ ಸಾರ್ವಜನಿಕ ಕಾರ್ಯಕ್ರಮಗಳು ಮತ್ತು ಸಾವಿರಾರು ಜನ ನೋಡುವಂಥ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮಗಳಲ್ಲಿ ನಾವು ಮಾತನಾಡುವಂಥ ಸಂದರ್ಭದಲ್ಲಿ ತುಂಬ ಕೇರ್‌ಫುಲ್ ಆಗಿರಬೇಕು. ಅದರಲ್ಲೂ ಕೂಡ ಈ ರಿಯಾಲಿಟಿ ಶೋ, ಅದರಲ್ಲೂ ಕೂಡ ಬಿಗ್ ಬಾಸ್ ಅಂತ ರಿಯಾಲಿಟಿ ಶೋನಲ್ಲಂತೂ ತುಂಬ ಎಚ್ಚರಿಕೆಯಿಂದ ಮಾತಾಗಿರಬೇಕು ಮತ್ತು ಜೊತೆಗೆ ಮೈಯೆಲ್ಲ ಕಣ್ಣಾಗಿರಬೇಕು. ನಾವು ಮಾತಾಡುವಂತಹ ಮಾತುಗಳು ಯಾವ ಉದ್ದೇಶದಿಂದ, ಯಾವ ಟೋನಲ್ಲಿ, ಯಾವ ರೀತಿ ಹೋಗ್ತದೆ, ಯಾವ ರೀತಿ ಪೋರ್ಟ್ರೇಟ್ ಆಗುತ್ತೆ, ನಾವು ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಅದರಲ್ಲೂ ಕೂಡ ಅಲ್ಲಿರುವಂಥ ಸ್ಪರ್ಧಿಗಳು ಆಡುವಂಥ ಪ್ರತಿಯೊಂದು ಮಾತಿಗೆ ತುಂಬ ಸೂಕ್ಷ್ಮತೆ ಇರಬೇಕು ಮತ್ತು ತುಂಬ ಸೂಕ್ಷ್ಮವಾಗಿ ಮಾತನಾಡಬೇಕು ಅನ್ನುವಂಥದ್ದು ಈ ಹಿಂದಿನಿಂದನೂ ಕೂಡ ಸಾಕಷ್ಟು ಸೀಸನ್ಗಳಲ್ಲಿ ಆಗಿರುವಂಥ ಎಡವಟ್ಟುಗಳೇ ಸಾಕ್ಷಿಯಾಗಿ ನಿಲ್ತದೆ. ಅದೇ ರೀತಿ ಈಗ ಸೀಕ್ರೆಟ್ ರೂಮನ್ನು ಸೇರಿರುವಂತಹ ಧ್ರುವಂತ್ ಮತ್ತು ರಕ್ಷಿತಾ ಅವರು ಎಲಿಮಿನೇಟ್ ಆಗಿಲ್ಲ, ಬದಲಾಗಿ ಸೀಕ್ರೆಟ್ ರೂಮ್ನಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಏನೆಲ್ಲ ನಡೀತಿದೆ ಅನ್ನೋದನ್ನು ಗಮನಿಸಿ ಅಲ್ಲಿ ನಡೆಯುವಂತಹ ಕೆಲವೊಂದಷ್ಟು ಬೆಳವಣಿಗೆಗಳಿಗೆ ಇವರಿಲ್ಲಿ ಸಾಕ್ಷಿಗಳಾಗ್ತಾ ಇದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಿಂದ ಧ್ರುವಂತನ್ನು ಆಚೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಜನರು ಈಗ ಒತ್ತಾಯ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಯಾಕಂತ ಹೇಳಿದ್ರೆ ಈ ಸೀಕ್ರೆಟ್ ರೂಮ್ನಲ್ಲಿ ಆದಂತಹ ಒಂದು ಘಟನೆ. ಕಾರಣ ಏನು ಅಂತ ಹೇಳಿದ್ರೆ ರಕ್ಷಿತಾ ಬಗ್ಗೆ ಮತ್ತು ರಕ್ಷಿತಾ ಅವರ ಸಪೋರ್ಟರ್ಸ್ ಬಗ್ಗೆ, ರಕ್ಷಿತಾ ಅವರ ಫ್ಯಾನ್ಸ್ ಬಗ್ಗೆ, ಹಾಗೆಯೇ ರಕ್ಷಿತಾ ಅವರ ಜೊತೆಗೆ ನಿಂತವರ ಬಗ್ಗೆ ಮಾತನಾಡುವಂಥ ಬರದಲ್ಲಿ ಧ್ರುವಂತ್ ಬಳಸಿರುವಂತಹ ಅದೊಂದು ಮಾತು ಕರಾವಳಿಗೆ ಈಗ ಪಿತ್ತನೆತ್ತಿಗೆ ಇರುವಂತೆ ಮಾಡಿದೆ. ಮಂಗಳೂರಿನ ಜನ, ಉಡುಪಿ ಭಾಗದ ಜನ ಈಗ ಧ್ರುವಂತ್ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಇನ್ಫ್ಯಾಕ್ಟ್ ಧ್ರುವಂತ್ ಕೂಡ ಕರಾವಳಿ ಭಾಗದವನೇ ಅಂತೇಳಿ ಹೇಳಿಕೊಂಡ್ರು ಕೂಡ ಧ್ರುವಂತ್ ಕರಾವಳಿ ಭಾಗದವನು ಅಲ್ಲ ಅನ್ನುವಂತಹ ಮಾತುಗಳನ್ನು ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಅಟ್ ದಿ ಸೇಮ್ ಟೈಮು ಇಲ್ಲಿ ಧ್ರುವಂತ್ ಬಳಸಿರುವಂಥ ಪದದ ಬಗ್ಗೆ ಅಪಸ್ವರಗಳು ಹೇಳ್ತಾ ಇದ್ದಾವೆ. ಹಾಗಾದರೆ ಧ್ರುವಂತ್ ಬಳಸಿದಂಥ ಆ ಪದ ಯಾವುದು, ಅದರ ಮೀನಿಂಗ್ ಏನು, ಅದರ ಉದ್ದೇಶ ಏನಾಗಿತ್ತು, ಜೊತೆಗೆ ಇಲ್ಲಿ ಪರ ವಿರೋಧ ಎರಡೂ ಕೂಡ ಸ್ವಲ್ಪ ಚರ್ಚೆ ಆಗ್ತಿದೆ. ಏನದು ಎಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನೀಗಾಗಲೇ ಹೇಳಿದಂತೆ ಬಿಗ್ ಬಾಸ್ನಿಂದ ಈ ವಾರ ಹೊರಗಡೆ ಹೋಗಬೇಕಾಗಿದ್ದಂಥ ಇಬ್ಬರು ಸ್ಪರ್ಧಿಗಳು ಬದಲಿಗೆ ಸೀಕ್ರೆಟ್ ರೂಮ್ಗೆ ಹೋಗಿರುವಂಥದ್ದು ಒಂದು ವಿಶೇಷ. ಹೇಳಿ ಕೇಳಿ ಸೀಕ್ರೆಟ್ ರೂಮ್ ಅನ್ನೋಂತಹ ಒಂದು ಕಾನ್ಸೆಪ್ಟು ಸಾಕಷ್ಟು ಸೀಸನ್ಗಳಿಂದ ಮಾಯವಾಗಿತ್ತು. ಈಗ ಕೊನೆಗೂ ಕೂಡ ಈ 12ನೇ ಸೀಸನ್ಗೆ ಪ್ರತ್ಯಕ್ಷವಾಗಿದೆ. ಸೀಕ್ರೆಟ್ ರೂಮನ್ನು ಸೇರಿರುವಂತಹ ಮತ್ತು ಧ್ರುವಂತ್ ಮತ್ತು ರಕ್ಷಿತಾ ಇಲ್ಲಿ ಕೆಲವೊಂದಷ್ಟು ಚಟುವಟಿಕೆಗಳನ್ನು ನಡೆಸ್ತಿದ್ದಾರೆ. ಅದರಲ್ಲೂ ಕೂಡ ಈ ಬಿಗ್ ಬಾಸ್ ಮನೆ ಒಳಗಡೆ ನಡೆಯುವಂಥ ಕೆಲವೊಂದಷ್ಟು ಕಾನ್ವರ್ಸೇಷನ್ಸ್ಗಳನ್ನು ಟಿ ವಿಯ ಮುಂದೆ ಪ್ರದರ್ಶನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹೆಡ್ಫೋನನ್ನು ಹಾಕ್ಕೊಂಡು ಇವರು ಕೂತ್ಕೊಂಡು ಆ ಒಂದು ಸನ್ನಿವೇಶಗಳನ್ನು ಗಮನಿಸಬೇಕು, ನೋಡಬೇಕು. ಈ ರೀತಿ ನೋಡ್ತಿದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಕೆಲವೊಂದಷ್ಟು ವಿಚಾರಗಳು ರಕ್ಷಿತಾಗೆ ಶಾಕ್ ಕೊಟ್ಟರೆ, ಇನ್ನೊಂದಷ್ಟು ವಿಚಾರಗಳು ಧ್ರುವಂತಿಗೆ ಶಾಕನ್ನು ಕೊಟ್ಟಿದ್ದಾವೆ. ಕಾರಣ ಏನು ಅಂತ ಹೇಳಿದ್ರೆ ಮನೆ ಮಂದಿ ಏನೆಲ್ಲ ಮಾತನಾಡ್ತಾರೆ, ಹೇಗೆಲ್ಲ ರಿಯಾಕ್ಟನ್ನು ಮಾಡ್ತಾ ಇದ್ದಾರೆ, ಮನೆ ಮಂದಿಗೆ ಇವರಿಬ್ಬರು ಕೂಡ ಹೊರಗಡೆ ಹೋಗಿರೋದು ಖುಷಿ ಕೊಟ್ಟಿದೆಯೋ, ಬೇಸರ ಆಗಿದೆಯೋ ಅನ್ನುವಂಥ ವಿಚಾರದ ಬಗ್ಗೆ ಸಹಜವಾಗಿ ಚರ್ಚೆ ಮಾಡ್ತಾ ಇರ್ತಾರಲ್ಲ, ಅದೆಲ್ಲವನ್ನು ಕೂಡ ನೋಡುವಂತಹ ಒಂದು ಸುವರ್ಣ ಅವಕಾಶ ಒದಗಿ ಬಂದಿದೆ ಯಾರಿಗೆ, ಧ್ರುವಂತಿಗೆ ಮತ್ತು ರಕ್ಷಿತೆಗೆ. ಈ ರೀತಿ ನೋಡ್ತಿರುವಂಥ ಸಂದರ್ಭದಲ್ಲಿ ಈ ರಕ್ಷಿತಾ ಪರವಾಗಿ ಕೆಲವೊಂದಷ್ಟು ಮಾತುಗಳು ಬಂದಿತ್ತು. ಹಾಗೆಯೇ ಆ ಸಂದರ್ಭದಲ್ಲಿ ಧ್ರುವಂತ್ ರಿಯಾಕ್ಟ್ ಮಾಡಿರುವಂಥದ್ದು, ಇವನ ಜೊತೆಗೆ ಇನ್ನೊಂದು ವಾರ ಕಳಿಬೇಕಾ, ಎಷ್ಟು ದಿನ ಕಳಿಬೇಕಾಗುತ್ತೋ ಅನ್ನುವಂತಹ ರಕ್ಷಿತಾ ಮಾತುಗಳು ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಬೇರೆದೇ ರೀತಿಯಾದಂಥ ಸನ್ನಿವೇಶವನ್ನು ನಿರ್ಮಾಣ ಮಾಡಿಕೊಡ್ತಾ ಇದೆ ಅನ್ನೋದಕ್ಕೆ ಸ್ಪಷ್ಟವಾಗಿ ಸಾಕ್ಷಿಯಾಗಿ ನಿಲ್ತಿದೆ. ಇನ್ನು ಧ್ರುವಂತ್ ಇಲ್ಲಿ ಒಂದು ರೀತಿಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ವಿರೋಧವನ್ನು ಎದುರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಧ್ರುವಂತ್ ಬಗ್ಗೆ ಒಳ್ಳೆಯ ಒಪಿನಿಯನ್ನು ಬಿಗಿನಿಂಗಿಂದನೂ ಕೂಡ ಇಲ್ಲ. ಅದರಲ್ಲೂ ಕೂಡ ಕೆಲವೊಂದಷ್ಟು ವಿಚಾರದಲ್ಲಿ ಧ್ರುವಂತ್ ಬಗ್ಗೆ ಒಳ್ಳೆಯ ಒಪಿನಿಯನ್ ಇದ್ದರೂ ಕೂಡ ಅದನ್ನು ಹಾಳು ಮಾಡಿಕೊಂಡಿದ್ದು ಸದ್ಯಕ್ಕೆ ಧ್ರುವಂತೆ ಅಂತಲೇ ಹೇಳ್ಬೋದು. ಹಾಗಾದರೆ ಧ್ರುವಂತ್ ಅಂಥದ್ದು ಏನು ಮಾಡಿಕೊಂಡ್ರು, ಯಾಕೆ ಧ್ರುವಂತ್ ಬಗ್ಗೆ ಅಂಥ ಒಳ್ಳೆಯ ಒಪಿನಿಯನ್ ಯಾರಲ್ಲೂ ಕೂಡ ಬರ್ತಾ ಇಲ್ಲ ಅಂತ ಹೇಳಿ ಕೇಳಿದ್ರೆ, ಈಗ ಘಟನೆಯ ಹಿನ್ನೆಲೆಯನ್ನು ನಾನು ಸ್ವಲ್ಪ ಹೇಳಲೇಬೇಕಾಗುತ್ತೆ. ಸೀಕ್ರೆಟ್ ರೂಮನ್ನು ಸೇರಿರುವಂತಹ ಧ್ರುವಂತ್ ಮತ್ತು ರಕ್ಷಿತಾ ಆರಂಭದಿಂದನೂ ಕೂಡ ನಿಧಾನವಾಗಿ ಕಿತ್ತಾಟವನ್ನು ಶುರು ಮಾಡ್ತಾರೆ. ಅದರಲ್ಲೂ ಕೂಡ ಇಲ್ಲಿ ಧ್ರುವಂತ್ ಒಂದು ರೀತಿಯಲ್ಲಿ ಬಿಗ್ ಬಾಸ್ ಮನೆಯ ಸದಸ್ಯರಾದಂತಹ ಉಳಿದಂಥವರನ್ನು ಮೂದಲಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದರಲ್ಲೂ ಕೂಡ ರಕ್ಷಿತಾ ಬೆಂಬಲಿಗರನ್ನು ಮೂದಲಿಸುವಂಥ ಪ್ರಯತ್ನವನ್ನು ಅಥವಾ ಅಂಥದ್ದೊಂದು ಕೆಲಸವನ್ನು ಮಾಡ್ತಾ ಮಾತನಾಡಿದಂತಹ ಪದಗಳು ಅಥವಾ ಮಾತನಾಡಿದಂಥ ರೀತಿ ಈಗ ಒಂದು ರೀತಿಯಲ್ಲಿ ಹೊರಗಡೆ ಕಿಚ್ಚನ್ನು ಹೊತ್ತಿಸಿದೆ ಅನ್ನುವಂತಹ ಚಿಕ್ಕ ಸುಳಿವು ಕೂಡ ಈ ಧ್ರುವಂತಿಗೆ ಸಿಕ್ಕದಂಗಿಲ್ಲ.
ಈಗ ಒಂದು ರೀತಿಯಲ್ಲಿ ಧ್ರುವಂತ ಮತ್ತು ರಕ್ಷಿತಾ ಖುಷಿಯಾಗಿದ್ದಾರೆ ಸೀಕ್ರೆಟ್ ರೂಮಲ್ಲಿ ಇದ್ದೀವಿ ಅಂತೇಳಿ. ಇನ್ನೊಂದು ರೀತಿಯಲ್ಲಿ ರಕ್ಷಿತಾ ಅವರಿಗೆ ಫುಲ್ ಟೆನ್ಷನ್. ಕಾರಣ ಧ್ರುವಂತ್ ಅವ್ರ ಜೊತೆಗೆ ಇರಬೇಕಲ್ಲ ಅಂಥೇಳಿ. ಒಂದಷ್ಟು ಜನರಿಗೆ ಅನುಮಾನ ಇದೆ. ರಘು ಸೇರಿದಂತೆ ಒಂದಷ್ಟು ಜನರಿಗೆ ಅನುಮಾನ ಇದೆ. ಇಲ್ಲ, ರಕ್ಷಿತಾ ಹೊರಗಡೆ ಹೋಗೋದಕ್ಕೆ ಚಾನ್ಸ್ ಇಲ್ಲ. ಯಾಕೋ ನನಗೆ ಸೀಕ್ರೆಟ್ ರೂಮನ್ನು ಸೇರ್ಕೊಂಡಿದ್ದಾರೆ ಅನ್ನುವಂತಹ ಡೌಟ್ ಇದೆ ಅಂತ ಹೇಳ್ಬಿಟ್ಟು ರಘು ಹೇಳ್ತಾರೆ. ಆದರೆ ರಕ್ಷಿತಾ ಹೋದಂಥ ಬಳಿಕ, ರಕ್ಷಿತಾ ಮತ್ತು ಧ್ರುವಂತ್ ಹೋದಂಥ ಬಳಿಕ ನೇರವಾಗಿ ಈ ಸೀಕ್ರೆಟ್ ರೂಮ್ಗೆ ಬಂದಂಥವರು ಇಲ್ಲಿ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲ, ಇವರಿಬ್ಬರು ಕೂಡ ಹೋದಂಥ ಸಂದರ್ಭದಲ್ಲಿ ಯಾರ್ಯಾರು ಹೇಗೆ ಹೇಗೆ ರಿಯಾಕ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಸ್ವತಃ ರಕ್ಷಿತಾ ಮತ್ತು ಧ್ರುವಂತ್ ನೋಡಿದ್ದಾರೆ. ಇಲ್ಲಿ ಸೀಕ್ರೆಟ್ ರೂಮ್ನಲ್ಲಿ ಕೂತ್ಕೊಂಡು ಸೀಕ್ರೆಟ್ ರೂಮ್ನಲ್ಲಿ ಕೂತಂತಹ ಇವರಿಗೆ ಮೊದಲಿಗೆ ಮಾಳು ಭಾವುಕರಾಗಿ ಗಳಗಳನೆ ಮಗುವಿನಂತೆ ಕಣ್ಣೀರನ್ನು ಹಾಕಿದ್ದನ್ನು ನೋಡಿದ್ರೆ ಅಶ್ವಿನಿ ಅವರು ಕೂಡ ಕಣ್ಣೀರನ್ನು ಹಾಕಿದರು. ಸ್ಪಂದನ, ಕಾವ್ಯ ಒಂದೆಡೆ ಕುಳಿತುಕೊಂಡು ಅವರಿಬ್ಬರು ಕೂಡ ಹೋಗಿದ್ದು ಸರ್ಪ್ರೈಸ್ ಏನೂ ಆಗಿರಲಿಲ್ಲ ಅಂತ ಹೇಳಿ ಮಾತನಾಡಿಕೊಂಡ್ರೆ, ರಕ್ಷಿತಾ ಮತ್ತು ಧ್ರುವಂತ್ ಅವರನ್ನು ಬೀಳ್ಕೊಡುವಂತಹ ವೇಳೆ ಅಶ್ವಿನಿಗೌಡ ಅವರು ಕಣ್ಣೀರನ್ನು ಹಾಕುವಂಥದ್ದು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಹೀಗಿರುವಂಥ ಸಂದರ್ಭದಲ್ಲಿ ರಜತ್ ಅವರು ಒಂದು ರೀತಿಯಲ್ಲಿ ಮಾತನಾಡ್ತಾ ಇರ್ತಾರೆ, ಅಭಿಪ್ರಾಯವನ್ನು ಕೊಡ್ತಾ ಇರ್ತಾರೆ. ರಕ್ಷಿತಾ ಅವರು ಯಾವ ರೀತಿ ಹೋದರು, ಆಕೆಯನ್ನು ಹೋಗಿದ್ದು ನಮಗೆ ಯಾಕೆ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದಾಗ, ಜೊತೆಗೆ ರಕ್ಷಿತಾ ಹೋಗುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಭಾವುಕರಾಗಿದ್ದರು, ಬೇಸರಗೊಂಡಿದ್ದರು. ಆದರೆ ಅದೇ ಧ್ರುವಂತ್ ಹೋಗುವಂಥ ಸಂದರ್ಭದಲ್ಲಿ ಯಾರೂ ಕೂಡ ಆತನನ್ನು ಮಾತನಾಡಿಸಲೇ ಇಲ್ಲ. ಬಟ್ಟು ರಕ್ಷಿತಾ ಹೋಗಿದ್ದು ಮಾತ್ರ ತುಂಬ ಬೇಸರ ಆಯಿತು. ತುಂಬ ಒಳ್ಳೆ ಹುಡುಗಿ ಅಂತ ಹೇಳ್ಬಿಟ್ಟು ಧ್ರುವಂತ್ ತಮ್ಮ ಅಭಿಪ್ರಾಯವನ್ನು ಅಲ್ಲಿ ಧ್ರುವಂತ್ ಬಗ್ಗೆ ಮತ್ತು ರಕ್ಷಿತಾ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಹೋದರೆ ರಜತ್ ಮಾತಿಗೆ ಗಿಲ್ಲಿ ಹಾಗೆಯೇ ಉಳಿದವರು ಕೂಡ ಧ್ವನಿಯನ್ನು ಗುಡಿಸಿದ್ರು. ಆದರೆ ಯಾವಾಗ ಧ್ರುವಂತ್ ಅವರು ಇಲ್ಲಿ ಈ ಎಲ್ಲ ಸಂಗತಿಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾರೋ ಆಗ ರಕ್ಷಿತಾ ಒಂದು ಮಾತನ್ನು ಹೇಳ್ತಾರೆ, ನಮ್ಮ ಜನರು ನನ್ನನ್ನು ಬಿಟ್ಕೊಡೋದಿಲ್ಲ ಅಂಥೇಳಿ. ಬಟ್ಟು ಇಲ್ಲಿ ಈ ಧ್ರುವಂತಿಗೆ ಇದನ್ನು ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಎಲ್ಲಿ ನಿನ್ನ ಜನರು, ಅವ್ರಿಗೆ ಯಾರಿಗೂ ಕೂಡ ಬುದ್ಧಿ ಇಲ್ಲ, ನಿನ್ನಂಥವರು ನಿನ್ನ ಜನರೇ, ಅಂದರೆ ನಿನ್ನಂಥವರೇ ನಿನ್ನ ಪರವಾಗಿ ನಿಲ್ಲಬೇಕು, ನಿನ್ನ ಜನರು ನಿನ್ನ ಥರನೇ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಇದು ಮಂಗಳೂರಿನ ಜನ ಆಗಿರ್ಬೋದು, ಕರಾವಳಿ ಭಾಗದ ಜನ ಆಗಿರ್ಬೋದು, ಅಥವಾ ಈ ಉಡುಪಿ ಮಂಗಳೂರು ಭಾಗದ ಜನ ಇರ್ಬೋದು. ಇವರಿಗೆ ಒಂದು ರೀತಿಯಲ್ಲಿ ಇದು ಟ್ರಿಗರ್ ಮಾಡ್ದಂಗೆ ಆಯಿತು. ಅಂದರೆ ಇಲ್ಲಿ ನಿನ್ನಂತೆಯೇ ನಿನ್ನ ಜನರು ಅಂತೇಳಿ ಹೇಳುವಂಥದ್ದು, ಅಂದರೆ ನಿನ್ನ ಊರಿನ ಜನರು ಅನ್ನುವಂಥದ್ದು ಇಲ್ಲಿ ಮಾತಿನ ಅರ್ಥವಾಗಿ ಕನ್ವರ್ಟ್ ಆಯಿತು. ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಕನ್ವರ್ಟ್ ಆಗಿ ಈ ರೀತಿ ವೈರಲ್ ಆಗೋದಕ್ಕೆ ಶುರು ಆಯಿತು. ಅಂದರೆ ಕರಾವಳಿ ಭಾಗದ ಜನರನ್ನು ಮೂದಲಿಸುವಂಥ ಕೆಲಸವನ್ನು ಅಥವಾ ಒಂದು ರೀತಿಯಲ್ಲಿ ಛೇಡಿಸುವಂಥ ಕೆಲಸವನ್ನು ಈ ಧ್ರುವಂತ್ ಮಾಡ್ದ ಅಂತ ಹೇಳ್ಬಿಟ್ಟು ಅಲ್ಲಿಂದ ಚರ್ಚೆಯ ದಿಕ್ಕೇ ಬದಲಾಯಿತು. ಹಾಗಾಗಿ ಇಲ್ಲಿ ಕರಾವಳಿ ಭಾಗದ ಹುಡುಗ ನಾನು ಕೂಡ ಅಂತೇಳಿ ಹೇಳ್ಕೊಂಡು ಬಂದಂಥ ಧ್ರುವಂತ್ ಬಗ್ಗೆ ಈಗ ಹಿಸ್ಟರಿಯನ್ನು ಕೆದಕ್ತಾ ಹೋಗ್ತಿದ್ದಾರೆ. ಇಲ್ಲಿ ಅಸಲಿಗೆ ಧ್ರುವಂತ್ ಉಡುಪಿಯವರು ಅಲ್ಲ, ಮಂಗಳೂರಿನವರು ಅಲ್ಲ. ಅವರು ಭಾಗಶಃ ಈ ಮಂಗಳೂರಿನಿಂದ ಸುಳ್ಯ ಅಥವಾ ಮಡಿಕೇರಿ ಭಾಗ, ಈ ಭಾಗಕ್ಕೆ ಬರುವಂಥವ್ರು. ಬಟ್ಟು ಇವರಿಲ್ಲಿ ಹೇಳ್ತಾ ಇರೋದೇನು, ನಾನು ಕೂಡ ಮಂಗಳೂರಿನವನು ಅಂತೇಳಿ. ಮಂಗಳೂರಿನವನಾಗಿದ್ದರೆ ನಿಮ್ಮ ಜನರು ಕೂಡ ನಿನ್ನಂತೆಯೇ ಅಂತ ಹೇಳ್ಬಿಟ್ಟು ಹೇಳೋದ್ರ ಮೂಲಕ ಕರಾವಳಿ ಭಾಗದ ಜನರನ್ನು ಯಾಕೆ ಅವಮಾನಿಸಿದರು ಅನ್ನುವಂಥದ್ದು ಈಗ ಮೊದಲ ಪ್ರಶ್ನೆ. ಎರಡನೇ ಪ್ರಶ್ನೆ, ಸುಮ್ಮನೆ ಹೆಸರಿಗೋಸ್ಕರ ಮತ್ತು ಏನಾದರೂ ಆಗಲಿ ಒಂದು ಪಟ್ಟ ಸಿಗಬೇಕು ಅಥವಾ ಕರಾವಳಿ ಜನರ ಪ್ರೀತಿ ಸಿಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಎಲ್ಲಿ ಅದನ್ನು ರಕ್ಷಿತಾ ಓವರ್ಟೇಕ್ ಮಾಡ್ತಾಳೆ ಅನ್ನುವಂತಹ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಧ್ರುವಂತು ಆಕೆಯನ್ನು ಡಮ್ಮಿ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತಿದ್ದಾನೆ ಅನ್ನುವಂಥದ್ದು ಇಲ್ಲಿ ಕೆಲವರ ಅಭಿಪ್ರಾಯ. ಹಾಗಾಗಿ ಕರಾವಳಿ ಜನರು ರಕ್ಷಿತಾ ಬೆಂಬಲಕ್ಕೆ ನಿಲ್ತಾರೆ. ಹಾಗಾಗಿ ಒಂದು ವೇಳೆ ರಕ್ಷಿತಾ ಬೆಂಬಲಕ್ಕೆ ಕರಾವಳಿಯವರು ನಿಂತರೆ ನನಗೆ ಸಮಸ್ಯೆ ಆಗುತ್ತೆ ಅನ್ನೋಂಥ ಕಾರಣಕ್ಕೋಸ್ಕರ ಇಲ್ಲಿ ಬೇರೆ ರೀತಿಯಾದಂಥ ಸ್ಟ್ರಾಟಜಿಯನ್ನು ಮಾಡ್ಕೊಂಡು ಬಂದಂತಹ ಈತನಿಗೆ ಈಗ ದೊಡ್ಡ ಶಾಕ್ ಎದುರಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಕರಾವಳಿ ಭಾಗದ ಜನರ ಬಗ್ಗೆ ತುಂಬ ಕೇವಲವಾಗಿ ಧ್ರುವಂತು ಈ ಹಿಂದೆನೂ ಕೂಡ ಈಗಲೂ ಕೂಡ ಮಾತನಾಡಿದ್ದಾನೆ. ಇದು ಬಹುಶಃ ಧ್ರುವಂತಿಗೆ ತುಂಬ ಕಾಸ್ಟ್ಲಿ ಆದರೂ ಕೂಡ ಅಚ್ಚರಿ ಏನಿಲ್ಲ. ಈ ರೀತಿಯಾದಂಥ ಮನಸ್ಥಿತಿಯನ್ನು ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಕೂಡ ಹೊಂದಬಾರದು, ಅಂಥವರನ್ನು ಆಚೆ ಕಳಿಸಿ ಅಂತ ಹೇಳ್ಬಿಟ್ಟು ಕರಾವಳಿ ಭಾಗದ ಜನರು ಈಗ ತಮ್ಮ ಆಕ್ರೋಶವನ್ನು ಹೊರಗಡೆ ಹಾಕ್ತಿದ್ದಾರೆ. ಈ ರೀತಿಯಾಗಿ ಹೀಯಾಳಿಸುವಂಥ ವರ್ತನೆಯನ್ನು ಯಾರೂ ಕೂಡ ಮಾಡಬೇಡಿ ಅಂತ ಹೇಳ್ಬಿಟ್ಟು ವಾರ್ನಿಂಗನ್ನು ಕೊಡಿ ಅಂತ ಹೇಳ್ಬಿಟ್ಟು ಕಿಚ್ಚ ಸುದೀಪ್ ಅವರಿಗೆ ಟ್ಯಾಗ್ ಮಾಡ್ತಾ ಇದ್ದಾರೆ. ಇನ್ನು ಸಾಕಷ್ಟು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ಗಳು, ಟ್ರೋಲ್ ಪೇಜಸ್ಗಳು ಇವೆಲ್ಲವೂ ಕೂಡ ಈಗ ಧ್ರುವಂತ್ ವಿರುದ್ಧ ತಿರುಗಿ ಬಿದ್ದಿದೆ. ಬಟ್ ಒಂದು ಅರ್ಥದಲ್ಲಿ ಧ್ರುವಂತ್ ಹೇಳಿರುವಂಥದ್ದು ಬಿಗ್ ಬಾಸ್ ಒಳಗಿರುವಂತಹ ಈ ರಕ್ಷಿತಾ ಸಪೋರ್ಟರ್ಸ್ ಬಗ್ಗೆ ಆದರೂ ಕೂಡ ಹೊರಗಡೆ ಚರ್ಚೆ ಆಗ್ತಿರುವಂಥದ್ದು ಇಲ್ಲಿ ಧ್ರುವಂತ್ ಮಾತನಾಡಿದ್ದು ಕರಾವಳಿ ಭಾಗದ ಜನರ ಬಗ್ಗೆ. ಇಲ್ಲಿ ಕರಾವಳಿ ಭಾಗದ ಜನರು ರಕ್ಷಿತಾಗೆ ಸಪೋರ್ಟಾಗಿ ನಿಂತಿದ್ದಾರೆ ಅವ್ರ ಬಗ್ಗೆ ಅಂತೇಳಿ. ಬಟ್ ನಿಮಗೆ ಏನು ಅನಿಸುತ್ತೆ?
ಈ ಧ್ರುವಂತು ಮಾತನಾಡಿದ್ದು ಕರಾವಳಿ ಭಾಗದ ಜನರ ಬಗ್ಗೆನಾ ಅಥವಾ ಒಳಗಡೆ ಈ ರಕ್ಷಿತ ಬೆಂಬಲಕ್ಕೆ ನಿಂತಿರುವಂಥ ಸ್ಪರ್ಧಿಗಳ ಬಗ್ಗೆನಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಧ್ರುವಂತ ಬಗ್ಗೆ, ರಕ್ಷಿತ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.